ನಿಸರ್ಗ ಅಧ್ಯಯನ ಮಾಡಬೇಕು, ನೋಡಬೇಕು. ಎಷ್ಟು ಅತ್ಯದ್ಭುತದ ಜಗತ್ತೇ ಒಂದು ದೇವನ ನಿಲಯ. ನಾವೇನು ಮಾಡಬಲ್ಲೆವಿ ಹೇಳಿ? ಏನು ಮಾಡಬಲ್ಲೆವಿ? ಒಂದು ಬಾಟ್ಲಿ ನೀರಿಗೆ ಮಾರಾಟ ಇಲ್ಲೇನು? ಒಂದು ಬಾಟ್ಲಿಗೆ 20. ಇದು ನಮ್ಮದು. ಅದು ಹಂಗೆ ಬೆಲೆ ಕಟ್ಟಕ್ಕೆ ಶುರು ಮಾಡಿದರೆ, ಬಿಲ್ ಕಳಿಸಿದರೆ ಹೇಳಿ, ಮಳೆ ಬಿಲ್ ಕಳಿಸೋಕೆ ಶುರು ಮಾಡಿದರೆ, ಸೂರ್ಯ ಬಿಲ್ ಕಳಿಸಿದರೆ, ಮೇಘಗಳು ಬಿಲ್ ಕಳಿಸಿದರೆ, ಸಾಗರವೇ ಬಿಲ್ ಕಳಿಸಿದರೆ ಮನುಷ್ಯ ಒಂದು ದಿನ ಬದುಕಕ್ಕೆ ಸಾಧ್ಯ. ಇಂಥ ನಿಸರ್ಗಕ್ಕೆ ಕೃತಜ್ಞತೆಯನ್ನು ಸಲ್ಲಿಸದೇ ನಾವು ಬದುಕ್ತೇವಲ್ಲ, ಇದಕ್ಕೆ ಕಳ್ಳತನ. ಸ್ಥೇನಃ, ಈ ಮಾತು ಹೇಳಿದವರು ವ್ಯಾಸ ಮಹರ್ಷಿ. ಎಂಥ ದರ್ಶನ ಇತ್ತು ಆ ಜನರಿಗೆ. ಇಷ್ಟ ಅನ್ನೋ ಭೋಗ ಅನ್ನೋ ಮತ್ತು ಎಂಥದ್ದು ಕೊಡ್ತದೆ? ನಮಗೇನು ಬೇಕೋ ಅದೇ. ನಮಗೇನು ಬೇಕು? ನೀರಾಗಬೇಕು. ಇಷ್ಟ ಅನ್ನೋ ಭೋಗ ಅನ್ನ ಬೇಕು ಅಲ್ಲವೇನು? ಇದು 2 ವಸ್ತುಗಳು ಬೇಕು. ಶುದ್ಧವಾದ ಗಾಳಿ ಬೇಕು, ಬೆಳಕಾಗಬೇಕು. ಇವುಗಳ ಬೆಲೆ ಎಷ್ಟು? ನಾವಂತೇವಿ ನಾವು ಲಕ್ಷಾಧೀಶರು, ಕೋಟ್ಯಾಧೀಶರು. ಏನು ಬರ್ತದೆ ಅದರಿಂದ? ಇದರ ಬೆಲೆ ಎಷ್ಟು? ಆಕ್ಸಿಜನ್ 100 ವರ್ಷ ಪುಕ್ಕಟ, ಹಗಲ ರಾತ್ರಿ. ನಮ್ಮ ಸಿಲಿಂಡರ್ ಏನು ಮಾಡ್ತಾವ? ಇದೆಲ್ಲ ಗೊತ್ತಿದ್ದು ಇದು ಇಲ್ಲದಂಗೆ ಅದೇವಲ್ಲ, ನಮಗೇನೂ ಗೊತ್ತಿಲ್ಲ ಅನ್ನಂಗೆ ನಾವೇ ದೊಡ್ಡವರಂತ ಅಂತೇವಲ್ಲ. ಇದಕ್ಕೆ ಕಳ್ಳತನ ಅಂತ. ಕಳ್ಳತನ ಅಲ್ಲೇನಿದು? ಸ್ಥೇನ ಏವ ಸಹ, ಇವನಂಥ ಕಳ್ಳ ಯಾರು ಅಂತ. ಅವನೇ ಕಳ್ಳ. ಎಲ್ಲ ಬರೋದು ಎಲ್ಲಿಂದ? ನಾವು ಮೆರೆಯೋದು ಎಲ್ಲಿಂದ? ನಾವೆಲ್ಲ ಆನಂದವಾಗಿರೋದು ಎಲ್ಲಿಂದ? ನಮ್ಮ ಜೀವನದ ವೈಭವ ಬರೋದು ಎಲ್ಲಿಂದ? ಸ್ವಲ್ಪ ಯೋಚಿಸು ಮನುಷ್ಯನೇ. ನೀತಿ ಇದು. ಕಳ್ಳತನ ಮಾಡಬಾರದು, ಇದು ನೀತಿ. ಇದು ಮೊದಲನೇದ್ದು. ಅಸ್ಥೇಯ ಇಷ್ಟಾನ್ ಭೋಗಾನ್ ಹಿ ಓ ದೇವಾ, ಸೂರ್ಯದೇವ, ಸಾಗರದ ದೇವ, ಮೇಘದೇವ. ದೇವ ಅನ್ನೋ ಶಬ್ದ ಬಳಸ್ಯಾರೆ. ಯಾಕೆಂದರೆ ಅವು ಪವಿತ್ರ ಶಕ್ತಿಗಳು. ಪವಿತ್ರ ಶಕ್ತಿಗಳು ನಮ್ಮಿಂದ ಏನೂ ಬಯಸೋದಿಲ್ಲ, ನಮಗೆ ಕೊಡ್ತಾವ. ಆದ್ದರಿಂದ ದೇವ. ನಮ್ಮಿಂದ ಏನರೇ ಬಯಸವೇನು? ಒಂದರೆ ಹೇಳಿ, ಏನು ಬಯಸಿದೆ? ಇದೊಂದು ಹೂವದ, ಏನು ಬಯಸಿದ ನಮ್ಮಿಂದ? ತನ್ನಷ್ಟಕ್ಕೆ ತಾನು ಬೆಳೀತದೆ. ಎಲ್ಲಿದೋ ನೀರು ತಗೋತದೆ, ಎಲ್ಲಿದೋ ಗಾಳಿ ತಗೋತದೆ. ಕಷ್ಟಪಟ್ಟು ಮತ್ತು ನಾವು ಅದನ್ನು ತುಳಿತೇವೆ, ಮಾಡ್ತೇವೆ, ಹರಿತೇವೆ. ಇಷ್ಟೆಲ್ಲ ಮಾಡಿದರೂ ಅದು ಬೆಳೆದು ಒಂದು ದಿವಸ ಹೂ ಕೊಟ್ಟು ಹಾದಿಗೆ ಹೋಗುವ ನಮ್ಮನ್ನು ಕರೆದು, ನೋಡು ನಾನು ಎಷ್ಟು ಚಂದ ನಿನಗೊಂದು ಹೂ ಕೊಡ್ತೇನೆ, ನೀನು ಹೂವಿನಂಗಾಗು ಅಂತ ಒಂದು ಬಳ್ಳಿ ಹೇಳ್ತದೆ. ಇವ ಹೂ ತಂದು ಮಾರಾಟ ಮಾಡ. ಅದರ ಬೆಲೆ ಎಲ್ಲಿ ಗೊತ್ತದೆ? ಅದು ಮಾರಾಟ ಮಾಡ್ತೇನೆ, ನನ್ನ ಹೂ ತಗೋತಿ ಅಂದಾಗ ನನಗೆ ಕೊಡು ಅಂತ ಅದು ಅಂದರೆ ಹೇಳಿ. ನನ್ನ ಹೂ ತಗೋತಿ ಅಂದಾಗ ನಾನೇನು ಬೆಲೆ ಕಟ್ತೇನೆ ಅಷ್ಟು ನೀ ಕೊಡಬೇಕು. ಈ ಜಗತ್ತನ್ನು ನಿಸರ್ಗ ಮಾರುಕಟ್ಟೆ ಮಾಡಿಲ್ಲ. ಇದೊಂದು ಛತ್ರ.
ಧರ್ಮಛತ್ರ. ಎಷ್ಟು ಚೆನ್ನಾಗಿ ನೋಡಿ. ಇಷ್ಟಾನ್ ಭೋಗಾನ್ ಹಿ ಓ ದೇವಾಹ ದಾಸ್ಯಂತೆ. ನಮ್ಮಿಂದ ಏನನ್ನೂ ನಿರೀಕ್ಷಿಸದೆ ಕೊಡ್ತಾವ. ಅಷ್ಟು 2,000 ಕಿಲೋಮೀಟರ್ 3,000 ಕಿಲೋಮೀಟರ್ ನೀರು ಎತ್ತಿ ಆಕಾಶದಿಂದ ಆ ಮಾರ್ಗವಾಗಿ ಇಷ್ಟು ಎತ್ತರ ಹೋಗಿ 4-5 ಕಿಲೋಮೀಟರ್ ಮೇಲೆ ಎತ್ತಿ ಆ ಬಳಿಕ ನಿಧಾನವಾಗಿ ಅದಕ್ಕೇನು ಹೂಕ ಯಂತ್ರ ಇಲ್ಲ. ಅದ ಏನು ಈಗದಾವಲ್ಲ ಮಷೀನ್ ಬಂದಾವ. ನಿಮ್ಮ ಮೋಟ್ರದಾಗ ಕೂತ್ರಿ ಎಲ್ಲಿ ಹೋಗ್ತೀರಿ ಎಲ್ಲ ಹೇಳ್ತಾವೆ. ಹಂಗೆ ಮೇಘಕ್ಕೆ ಹೆಂಗೆ ಗೊತ್ತು ವಿಜಾಪುರ ಇಲ್ಲಿ ಅದ ಹಾಗೆ ತೇಲಿ ಬರ್ತಾವ, ನೀರು ತುಂಬಿಕೊಂಡು ಬರ್ತಾವ. ಅದೇನೋ ನೀರು ತುಂಬಿದ್ದು ಕೊಡದಾಗ ಅಲ್ಲ, ಕೊಡದಾಗ ಎಷ್ಟು ಹಿಡಿತದ? ಯಾವ ಕೊಡನೂ ಇಲ್ಲ. ಆಕಾಶದೊಳಗೆ ತೇಲಿ ಬರ್ತಾವ. ವಿಜಯಪುರದ ಮ್ಯಾಗ ಹೆಂಗೆ ಸುರಿತಾವ. ಎಂಥ ನೀರು. ನಾವು ಒಂದು ಬಾರ್ಡಿ ನೀರು ತಗೊಂಡು ಮನೆ ಮುಂದೆ ಒಂದಿಷ್ಟು ನೀರು ಹೊಡಿಬೇಕಾದ್ರೆ ಎಷ್ಟು ತಾಪ, ಎಷ್ಟು. ಮತ್ತು ಇನ್ನೊಬ್ಬರ ಬಾಗಿಲಿಗೆ ಹೋಗಬಾರದು, ನಮ್ಮದು ಅಟ್ಟ ಹಿಂಗೆ ಹೊಡಿಬೇಕು. ಇಷ್ಟಾದರೂ ಸಹಿತ ಮನ್ಯಾಗ ಜಗಳ, ನೀ ಹೊಡಿ. ಏನು ಆಕಾಶ ನೋಡು ಮನುಷ್ಯನೇ, ನೀ ಯಾರು? ಎಂಥ ಅದ್ಭುತ ಕಾರ್ಯಗಳು ಸುತ್ತಮುತ್ತ ನಡೆದಾವ. ಸ್ವಲ್ಪ ಗಮನಿಸು. ಇದು ದೇವ ಜಗತ್ತ. ಇದಕ್ಕೆ ದೇವ ಜಗತ್ತು ಅಂತ ಕರೆಯೋದು. ಆದರೆ ಮನುಷ್ಯ ಇದನ್ನು ಮರೆತ ಕಳ್ಳನಾದ. ಅದೇ ಸಂಪತ್ತನ್ನು ಬಳಸಿಕೊಂಡು ನನ್ನಂಗೆ ಯಾರದಾರ, ಇವನಂಗೆ ಯಾರದಾರ, ಇವನೇ ಹೇಳಿ. ಒಂದು ಹಕ್ಕಿ ಹಾಡ್ತಿತ್ತು, ಆಕಾಶದಾಗ ಏರ್ತು, ಮೇಘದ ಮ್ಯಾಲೆ ಹೋಯಿತು. ಸ್ಕೈ ಲಾರ್ಕ್, ಬಾನಕ್ಕಿ. ಅದು ಮೇಘದ ಮ್ಯಾಲೆ ಹೋಯಿತು, ಹಾಡಕ್ಕೆ ಶುರು ಮಾಡ್ತು. ಯಾಕೆ ಹಾಡ್ತಿ ಅಂತ ಮೇಘ ಕೇಳ್ತು. ಯಾಕೆಂದರೆ ಅಷ್ಟೆಲ್ಲ ನೀರು ತಗೊಂಡು ಬರುವ ಮೇಘ ಮೌನ ಇರ್ತು, ಗದ್ದಲ ಮಾಡೋದಿಲ್ಲ. ಹಂಗೆ ತೇಲಿ ಬರ್ತಿರ್ತದ. ಅದರ ಮ್ಯಾಲೆ ಇದು ಹಕ್ಕಿ ಅದರ ಮ್ಯಾಗ ಹೋಗಿ ಹಾರ್ಕೋತ ಹಾಡ್ತಿತ್ತು. ಮೇಘ ಕೇಳ್ತು, ಯಾಕೆ ಹಾಡ್ತಿ ಅಂತ. ಅದು ಹೇಳ್ತು, ನಾನು ಹಾಡ್ತೀನಿ ಯಾಕೆಂದರೆ ನೀರು ತರ್ತೀಯಲ್ಲ, ನಾನು ನೀರು ಕುಡಿತೀನಿ, ಪ್ರತಿಯಾಗಿ ಏನರ ಕೊಡಬೇಕಲ್ಲ, ನಾನು ಹಾಡು ಕೊಡ್ತೀನಿ. ಮೇಘ ಅಂತೂ ನಾ ಇಟ್ಟು ಮಳೆ ಸುರಿತೇನೆ, ಒಂದು ದಿವಸ ಮನುಷ್ಯ ಬಂದು ಹಿಂಗೆ ಅಂದಿಲ್ಲ. ಬರೇ ಬೈತಾನೆ ವಿನಃ ಅಂದಿಲ್ಲ. ಆವಾಗ ಹಕ್ಕಿ ಹೇಳ್ತು, ಅವನು ನೋಡಿ ಭಾಳ ತಲೆ ಕೆಡಿಸ್ಕೋಬೇಡ, ನಾವು ಅದೇವಲ್ಲ ಹಾಡೋರು. ನಾ ಸಣ್ಣದೇ ಇರ್ಬೋದು ಪಕ್ಷಿ, ನನ್ನ ಹಾಡಿರೋ ತಕ ಹಾಡ್ತಿರ್ತೇನೆ, ನೀರಿರೋ ತಕ ನೀನು ಸುರಿಸು, ನಾ ಹಾಡ್ತೇನೆ ನೀ ಸುರಿಸು, ಜಗತ್ತು ಚಂದ ಆಗಲಿ ಅಂತ ಹಕ್ಕಿ ಹೇಳಿ. ಇಷ್ಟು ಜ್ಞಾನ ಮನುಷ್ಯನಿಗೆ ಅದಾನ. ಒಂದರೆ ದಿವಸ ನಾವು ಹೇಳೇವಿ, ನಮ್ಮ ಹೆಸರು ಹಾಕೋತ ಹೊಂಟೆ, ಒಂದು ಬಾವಿ ತೋಡ್ತೇವೆ, ಬಾವಿ ಮ್ಯಾಲೆ ನಮ್ಮ ಹೆಸರು ನೀರು, ಪಾಪ ಅದು ತಂದು ಹಾಕಿರ್ತದ. ಇದು ಮೇಘದಿಂದ ಬಂದ ನೀರ ಅಂತೂ ಒಂದರೆ ಬಾವಿ ಮ್ಯಾಲೆ ಯಾರಾದರೂ ಬರೆದಿದ್ದಾರೇನು? ಇದು ದೇವರು ಕೊಟ್ಟ ನೀರ ಅಂತ ಯಾರಾದರೂ ಬರೆದಿದ್ದಾರೇನು? ಅದಕ್ಕಲ್ಲೇ ಹೇಳ್ತಾರೆ,
ತೈಹಿ ದತ್ತಾನ್, ಅವು ಏನು ಕೊಟ್ಟಿದಾವ ಅವುಗಳನ್ನು ಅಪ್ರದಾಯ ಮತ್ತು ತಿರುಗಿ ಅದನ್ನು ಕೃತಜ್ಞತೆ ಸಲ್ಲಿಸಿ ಅದಕ್ಕೊಂದಿಷ್ಟು ಪ್ರತಿಯಾಗಿ ಕೊಡದೇ ಇರುವ ಮನುಷ್ಯ ಸ್ಥೇನ ಏವ ಸಹ ಅವ ಯಾರು ಕಳ್ಳರು ಹೇಳಿ? ಈ ಅರ್ಥದಲ್ಲಿ ನಾವೆಲ್ಲರೂ ಅವರೇ, ಎಲ್ಲರೂ ಅವರೇ. ಏನು ನಾವು ಪಡಿತೇವೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸದೇ ಇರ್ತೇವಲ್ಲ, ಅದು ಈ ಕಳ್ಳತನ ಇಲ್ಲದೆ ಇದ್ದರೆ ಅದೇ ಅಸ್ಥೇಯ ಅನ್ನುವ ನೀತಿ. ಮನುಷ್ಯನೇ, ನೀನು ಸ್ವಂತ ಬದುಕಲಿಕ್ಕಾಗುವುದಿಲ್ಲ. ಸ್ವಂತ ಬದುಕಲಿಕ್ಕಾಗೋದಿಲ್ಲ. You have to depend upon the nature if you want to live. Whatever you need in life comes from the nature. ಹೇಳು ಮನುಷ್ಯನೇ, ನಿನಗೆ ಏನೇನು ಬೇಕಾಗಿದೆ ಬದುಕೋದಕ್ಕೆ ಯಾವುದನ್ನು ನೀ ಮಾಡಿಲ್ಲ. ಅದು ಬರೋದು ನಿಸರ್ಗದಿಂದ. ನಮ್ಮನ್ನು ನಿಸರ್ಗ ಪೋಷಿಸ್ತಾದ, ಅದು ಕಷ್ಟಪಡ್ತಾದ, ಅದು ಯಜ್ಞ ಮಾಡ್ತಾದ. ಇದು ನೀತಿ. ಏನು ನಡೀತಾ ಇದೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕ್ತೇವಲ್ಲ, ಅದು ಅಸ್ಥೇಯ ನೀತಿ. ಅಸ್ಥೇಯ ಸ್ಥೇನ ಏವ ಸಹ. ಏನು ಸುಂದರ ಮಾತು ಹೇಳ್ತ. ಸ್ಥೇನ ಏವ ಸಹ. ಅವ ಕಳ್ಳ. ಯಾಕೆ? ಪಡಿತಾನ ತನಗೆ ಇಷ್ಟವಾದ, ಅತ್ಯಂತ ಅವಶ್ಯವಾದ, ತನಗೆ ಪ್ರಿಯವಾದ, ತನಗೆ ಅತ್ಯಂತ ಅನಿವಾರ್ಯವಾದ ವಸ್ತುಗಳನ್ನು ಪಡಿತಾನ, ಆದರೆ ನೆನೆಸಿಕೊಳ್ಳೋದಿಲ್ಲ. ಇದು ಸ್ಥೇ. ನೆನೆಸಿದ ಅಂದರೆ ಅಸ್ಥೇಯ. ನೆನೆಸಿದ ಅಂದರೆ ಅಸ್ಥೇಯ. ಬೇಕಲ್ಲ ಮನುಷ್ಯನಿಗೆ ಸ್ವಲ್ಪ ಸುತ್ತ ಮುತ್ತ ಏನು ನಡೀತಾ ಇದೆ, ನನ್ನ ಜೀವನ ಯಾವುದರ ಮೇಲೆ ನಿಂತಿದೆ, ಯಾವುದು ಇಲ್ಲದೆ ಇದ್ದರೆ ನನ್ನ ಬದುಕು ನಡೆಯೋದಿಲ್ಲ, ಅದು ಏನು ಅಂತ ಮನುಷ್ಯನಿಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಎಲ್ಲೇನು ಜೀವನ ಅಂದರೇನು? ಎಲ್ಲವೂ ಒಂದು ಬಗೆಯ ಋಣ. ಏನು ನಾವು ಈ ಜಗತ್ತಿಗೆ ಬರುವಾಗ ನಮಗೆ ಬೇಕಾದದ್ದನ್ನೆಲ್ಲ ತಂದೇವೇನು? ಹೇಳಿ, ಏನು ತಂದೇವಿ? ನಾವು ಸುಮ್ಮನೆ ಬಂದೇವಿ. ಬಂದ ಬಳಿಕ ಅಲ್ಲಿದೊಂದಿಷ್ಟು ಸಾಮಾನು ಇಲ್ಲಿದೊಂದಿಷ್ಟು ಸಾಮಾನು ಕೂಡಿಸಿದವರೇ ನಮ್ಮ ಹೆಸರು ಹಾಕಿ ವಾದೆ. ಮನುಷ್ಯನೇ, ಯಾರ ಹೆಸರ? ಯಾವುದು? ನೀನು ಯಾರು? ನಿನ್ನ ಜೀವನ ಎಂಥದ್ದು? ನಿನ್ನ ಪರಾವಲಂಬನ ಮೊದಲು ವಿಚಾರ ಮಾಡು. ಏನು ಒಂದು ಹಣ್ಣು ರಚನೆ ಮಾಡೋಕ್ಕಾಗ್ತದೇನು ನಿನಗೆ? ಒಂದು ಬೊಗಸೆ ನೀರ ನಿರ್ಮಾಣ ಮಾಡಲಿಕ್ಕಾಗ್ತದೇನು? ಹೇಳು. ಇಷ್ಟೆಲ್ಲ ಅಸಮರ್ಥ ಮನುಷ್ಯ ಇದ್ದರೂ ಸಹಿತ ಇವ ರಾಜ. ನನಗಾಗಿ ಜಗತ್ತು. ಏನು ಆಶ್ಚರ್ಯ! ಇವಾಗಾಗ ಜಗತ್ತು ನನಗಾಗಿ ಏನು? ಜಗತ್ತಿನ ಎದರ ನಾವ್ಯಾರು? ಎಂಥ ವಿಶಾಲವಾದ ಜಗತ್ತು. ಮನುಷ್ಯ ಏನಿಲ್ಲ, ನಿಮ್ಮ ಪೃಥ್ವಿನೇ ಏನೂ ಇಲ್ಲ,
ಸೂರ್ಯನೂ ಏನೂ ಅಲ್ಲ, ಸೌರಮಂಡಲ ಎಲ್ಲದ ಗೊತ್ತಿಲ್ಲ ವಿಶ್ವದಲ್ಲಿ, ಅಷ್ಟು ಚಿಕ್ಕದು ಇದು. ಇಂಥದ್ರಾಗ ಕೀರ್ತಿ. ನಾನು ನಿಮಗೆ ಪ್ರಶಸ್ತಿ ಕೊಡೋದು, ನೀವು ನನಗೆ ಪ್ರಶಸ್ತಿ. ಮಜಾ ನಡೆದಿಲ್ಲ? ಏನು ಇಂಥವ್ರು ಯಾರೂ ಇಲ್ಲ ಅಂತ ನಾನು ನಿಮಗೆ ಹೊಗಳೋದು. ನೀವು ಏನು ಇವರು ಬಂದ ಬಳಿಕ ಜಗತ್ತು ಸುಂದರ ಆಯಿತು. ಏನು ಸುಂದರ? ಖರ್ಚಾಯಿತು ಅಷ್ಟು, ಖರ್ಚಾಯಿತು. ಮನುಷ್ಯನೇ ಸ್ವಲ್ಪ ಕೃತಜ್ಞನಾಗಿರು. ಸುತ್ತಮುತ್ತ ನೋಡು. ಪ್ರಾಣಿಗಳಿಂದ ನಮಗೆ ಉಪಯೋಗ ಆಗ್ಯದ. ಪ್ರಾಣಿಗಳು ನಮಗೆ ಸಹಾಯ ಮಾಡ್ಯಾವ, ಮನುಷ್ಯರು ನಮಗೆ ಸಹಾಯ ಮಾಡಿದಾರ, ಗಿಡಗಂಟೆಗಳು ನಮಗೆ ಸಹಾಯ ಮಾಡಿವೆ. ಇದು ಯಜ್ಞದ ಮಧ್ಯ ನಾವು ತಲೆದೋರಿದ್ದು ಈ ಜಗತ್ತಿನಲ್ಲಿ. ಯಾವುದು ಸಹಾಯ ಮಾಡಿಲ್ಲ ಹೇಳು? ಒಂದು ವೇಳೆ ಹೊರಗಿನಿಂದ ಸಹಾಯ ಬರದೇ ಇದ್ದರೆ ಮನುಷ್ಯನೇ ಬದುಕ್ತಿದ್ದೀಯೇನು? ನೀನು ದೀಪ ಉರಿತಿತ್ತೇನು? ಗಾಳಿ ಸಹಾಯ ಮಾಡದೇ ಇದ್ದರೆ ದೀಪ ಉರಿತಿತ್ತೇನು? ಹೇಳು. ಎಲ್ಲ ಅದಕ್ಕೆ ದೀಪ ಉರಿತಾ. ಹಾಗೆ ಜೀವ ದೀಪ ಉರಿಬೇಕಾದ್ರೆ ಎಲ್ಲವೂ ಇರಬೇಕಾಗ್ತದೆ. ಅದನ್ನು ಮರೆತ ಸ್ಥೇನಃ, ಅದನ್ನು ಅರಿತು ಕೃತಜ್ಞತಾ ಸಲ್ಲಿಸಿ ಆ ಬಳಿಕ ಬದುಕಿದ ಅಸ್ಥೇನಃ. ಅದು ಅಸ್ಥೇಯ. ಇದು ಯಾರ ವಸ್ತು ಅನ್ನೋದು ಗೊತ್ತಿದ್ದು ಬಳಸೋ, ಗೊತ್ತಿದ್ದು ಬಳಸು. ಹೇಳು ಹೇಳು. ಕಸ್ಯ ಸ್ವಿಧನಂ? ಹೇಳು. ಯಾವ ವಸ್ತು ನಿನ್ನದಂತೆ ಹೇಳ್ತೀಯೋ ಅದು ನಿನ್ನ ವಸ್ತುವೇ? ವಿಚಾರ ಮಾಡು ಮನುಷ್ಯನೇ, ಯೋಚಿಸು. ನಿನ್ನ ಶಕ್ತಿ ಎಷ್ಟು, ಸಾಮರ್ಥ್ಯ ಎಷ್ಟು, ನಿನ್ನ ಬುದ್ಧಿ ಎಷ್ಟು, ಇದನ್ನೆಲ್ಲ ರೂಪಿಸಿದವರು ಯಾರು, ಇದನ್ನೆಲ್ಲ ಕೊಟ್ಟವರು ಯಾರು? ನಿಸರ್ಗ ಇಲ್ಲದೆ ಇದ್ದರೆ ಇದೇನಾದರೂ ಸಾಧ್ಯವಿತ್ತೇ? ಅದು ಹೆಂಗೆ ಹೇಳ್ತದ? ವಿಚಾರ ಮಾಡು ಮನುಷ್ಯನೇ. ಅದ್ಭುತವಾದ ನಿಸರ್ಗ. ಕಣ್ಣಿಗೆ ನೋಡೋದಕ್ಕೆ ಎಷ್ಟದ, ಕಿವಿಗೆ ಕೇಳೋದಕ್ಕೆ ಎಷ್ಟದ, ರುಚಿಸೋದಕ್ಕೆ ಎಷ್ಟೆಷ್ಟದ ಈ ವಿಶ್ವದೊಳಗೆ. ಇಷ್ಟೆಲ್ಲ ಅನುಭವಿಸಿ ಮತ್ತೇನೂ ಅದರ ಬಗ್ಗೆ ಕಾಳಜಿ ಇಲ್ಲದಂಗೆ, ಅದರ ಬಗ್ಗೆ ಒಂದೀಟೂ ಕಲ್ಪನೆ ಇರದಂಗೆ ಬದುಕ್ತೇವಲ್ಲ. ಇದಕ್ಕಿಂತ ದೊಡ್ಡ ಕಳ್ಳತನ ಇದನ್ನು ಇಂದಿನವ್ರು ಹೇಳಿದ್ದಲ್ಲ. ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ವ್ಯಾಸ, ಏನು ಅವರು ನೋಡೋ ದೃಷ್ಟಿಕೋನ. ಇದು ನಮ್ಮ ಮಧ್ಯದಲ್ಲೇ ಇದ್ದು, ನಮ್ಮಂಗೆ ಇದ್ದು ಈ ಜಗತ್ತನ್ನು ನೋಡುವ ದೃಷ್ಟಿಕೋನ ಅವ್ರದ್ದೇ ಅಂಥದ್ದು, ನಮ್ಮದೇ ಅಂಥದ್ದು. ನಮ್ಮದು ಹೆಂಗದ, ನಮ್ಮ ತಲೆಯಾಗ ಏನು ಬರ್ತದೆ ಅದರಂಗೆ ಜಗತ್ತು ಇರಬೇಕು. ಇವನ ತಲೆಯಾಗ ಬಂದಂಗೆ ಜಗತ್ತಿರ್ತದೆ ಹೇಳಿ? ನಾಳೆ ಸೂರ್ಯ ಉದಿಸಬಾರದು ವಿಜಯಪುರದವ್ರ ಮ್ಯಾಲಟ್ಟ, ಎಲ್ಲಾದರೂ ಸಾಧ್ಯವೇ? ಸಾಧ್ಯವೇ? ನಮ್ಮ ಮಾತು ಕೇಳ್ತದೆ, ಜಗತ್ತು ಸಾಗಿ ಹೋಗ್ತಿರ್ತದೆ. ಅದ್ಭುತವಾದ ಜಗತ್ತ, ಅದ್ಭುತವಾದ ನಿಸರ್ಗ. ನಾವು ಅರಿತುಕೊಂಡು ಬದುಕದೇವೆ, ನಾವು ಜೀವನವನ್ನು ಸಾರ್ಥಕ ಮಾಡಿಕೊಳ್ತೇವೆ. ಬದುಕದೇ ಇದ್ದರೆ ಜೀವನ ವ್ಯರ್ಥ ಮಾಡ್ತೀವಿ.
ವ್ಯರ್ಥ ಮಾತು.